ನಮಸ್ಕಾರ. ನೋಡಿ, ಸುಮಾರು ಜನಕ್ಕೆ ನಾವು ಹೇಳ್ತಿರ್ತೀವಿ ಅಂದರೆ ಹೈಡ್ರೋಪೋನಿಕ್ ಜೋಳನ ಹೇಗೆ ನೆನೆಸ್ಬೇಕು ಅಂತಂತ ಹೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ನೋಡಿ ಯಾವ ರೀತಿ ನೆನೆಸ್ಬೇಕು ಅದನ್ನು ಅಂತ ಹೇಳ್ಬಿಟ್ಟು ಗೊತ್ತಲ್ಲ, ಈ ರೀತಿ ನೀಟಾಗಿ ನೆನೆಸೋದು ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ. ಸೊ ಈ ಮೆಥಡನ್ನು ನೀವು ಫಾಲೋ ಮಾಡಿದ್ರೆ ಆಲ್ಮೋಸ್ಟ್ ಆಲ್ ನಿಮಗೆ ತುಂಬ ಒಳ್ಳೆ ರೀತಿಯಲ್ಲಿ ನೀವು ಒಂದು ಮೊಳಕೆ ಬರೆಸ್ಬೋದು ಅಂತ ನಾನು ಹೇಳ್ತೀನಿ. ಇಲ್ಲಿ ನೋಡ್ತಿದ್ದೀರಲ್ಲ, ನೀವು ಒಂದೊಂದು ಟ್ರೇಗೆ ಸುಮಾರು ಅಂತಂದರೆ ಒಂದು 5 ಇಲ್ಲ 7 ಸೇರು, 5ರಿಂದ 7 ಸೇರು ಅಷ್ಟನ್ನೇ ಹಾಕಬೇಕು. ನೋಡಿ ಈ ರೀತಿ ಚೀಲದಲ್ಲಿ ಹಾಕಿಟ್ಬಿಟ್ಟು ಒಳಗಡೆಯಿಂದ ನೋಡಿ ಈ ರೀತಿ ಬಾಯಿ ಅರ್ಧ ಕಾಲು ಭಾಗ ಚೀಲಕ್ಕೆ ಹಾಕಿ ಅದನ್ನು 12 ಗಂಟೆ ಮಾತ್ರ ನೀರಲ್ಲಿ ನೆನೆಸ್ಬೇಕು. ನೀವು 12 ಗಂಟೆ ನೆನೆಸಿ ಈ ರೀತಿ ಒಂದು 48 ಗಂಟೆ ಇದೇ ಮೆಥಡಲ್ಲಿ ನೀವು ಗೋಣಿ ಚೀಲದಲ್ಲಿ ಹಾಕಿಟ್ರೆ ಒಳ್ಳೆ ಮೊಳಕೆ ಬರುತ್ತೆ. ಆಯಿತಾ? ನೆನಪಿಟ್ಕೊಳ್ಳಿ, 12 ಗಂಟೆ ಮಾತ್ರ ನೆನೆಸ್ಬೇಕು. 48 ಗಂಟೆ ನೀವು ಈ ರೀತಿ ಕಟ್ಟಿಡಬೇಕು. ಆಗ ನಿಮಗೆ ಒಳ್ಳೆ ಪ್ರಮಾಣದ ಮೊಳಕೆ ಬರುತ್ತೆ ಅಂತ ಹೇಳ್ತೀನಿ. ಇದ್ರಲ್ಲ, ಇದೇ ಒಂದು ಮೆಥಡಲ್ಲಿ ಇದೇ ರೀತಿಯಲ್ಲಿ ನೀವು ನೆನೆಸಿ, ಅಂದರೆ ಅರ್ಧ ಚೀಲದಲ್ಲಿ ಸುತ್ತಬಿಟ್ಟು ಇದನ್ನ ಅರ್ಧ ಚೀಲನ ಈ ರೀತಿ ಒದಿಸ್ಬಿಟ್ರೆ ನೀವು ಸಾಕು, ನೀಟಾಗಿ ಮೊಳಕೆ.